ಕೊಡಿಸ್ಬೇಕಾಗಿ ಕೇಳ್ಕೊತ ಇದ್ದೀವಿ. ಅದನ್ನ 1ರಿಂದ 2nd PUC ವರೆಗೂ ಆ ಹಾಸ್ಟೆಲಲ್ಲೇ ಓದ್ಬೇಕು ಆ ಮಕ್ಕಳು. ಆ ಥರ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಈ ಅಲೆಮಾರಿ ಸಮುದಾಯಗಳು ಬದುಕೊಡ್ತವೆ ಅಂತ. ಮತ್ತೆ ಇವಾಗ ಪ್ರೌಢಶಾಲಾ ಹಂತದಲ್ಲಿ ಸ್ನಾತಕೋತ್ತರ ಪದವಿಗಳಿಗೆ ಮಕ್ಕಳಿಗೆ ವಿಶೇಷ ವಿದ್ಯಾರ್ಥಿ ವೇತನ ನೀಡಬೇಕು. ಈಗ ಸರ್ಕಾರದ ವಸತಿ ನಿಲಯಗಳಲ್ಲಿ ಹಾಸ್ಟೆಲ್ ಅಲೆಮಾರಿ ಸಮುದಾಯದ 15% ಮಾಡಬೇಕು. ಈಗ ಏನು ಜನರಲ್ ಕೊಡ್ತಾ ಇದಾರಲ್ಲ, ಒಂದು ವೇಳೆ ಅಲ್ಲಿ ಕಟ್ಟೋದು ಅದೆಲ್ಲ ಲೇಟ್ ಆಗುತ್ತೆ ಅಂದರೆ ತಾತ್ಕಾಲಿಕವಾಗಿ ಈಗ 10% ಇರೋದನ್ನ 15% ಮಾಡಿ. ಮತ್ತೆ ಉನ್ನತ ಶಿಕ್ಷಣ PhD ಮತ್ತೆ ತತ್ಸಮ ಸಂಶೋಧನೆಗಾಗಿ ಫೆಲೋಶಿಪ್ ಅಂತ ಅಂದ್ಬಿಟ್ಟು ಒಂದು 25,000 ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಮತ್ತೆ ಫಾರಿನ್ ಹೋಗೋದಕ್ಕೆಲ್ಲ ಇವಾಗ ಎಲ್ಲರೂ ಮಕ್ಕಳು ಕಳಿಸ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ. ಈ ಅಲೆಮಾರಿ ಮಕ್ಕಳನ್ನು ಗುರುತಿಸಿ ಅವ್ರಿಗೂ ಒಂದು ಒಳ್ಳೆ ಉನ್ನತ ಶಿಕ್ಷಣ ಸಿಗೋದಕ್ಕೆ ಫಾರಿನ್ ಅವ್ರನ್ನ ಕಳಿಸಿ ಒಳ್ಳೆ ಉನ್ನತ ಶಿಕ್ಷಣ ಕೊಡಿಸೋದಕ್ಕೆ ನೆರವಾಗಬೇಕು ಅನ್ನೋದು ನಮ್ಮಿದು. ಮತ್ತೆ ಮುಖ್ಯವಾಗಿ ಇವಾಗ ಮಕ್ಕಳಿಗೆ ಎಲ್ಲ ಆಯಿತು, ಈಗ ಯುವಕರಿದ್ದಾರೆ, ಸ್ಕೂಲ್ಗಳು ಅವು ಎಲ್ಲ ಬಿಟ್ಟು ಮನೇಲಿ ಇರ್ತಾರೆ. ಮತ್ತೆ ಸ್ವಲ್ಪ ಜನ ಈಗ ಒಂದು 30-35 ವರ್ಷ ಆಗಿರೋರಿಗೆ ವ್ಯಾಪಾರ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಊರಲ್ಲಿ ಅನ್ಕೊಂಡಿರ್ತಾರೆ. ಅಂಥವ್ರಿಗೆ ಈ ಸ್ವಯಂ ಉದ್ಯೋಗ ಯೋಜನೆಯಲ್ಲಿ 10 ಲಕ್ಷ ಕೊಡಬೇಕು. ಅದಕ್ಕೆ ಕರಕುಶಲ ತರಬೇತಿ ಮಾಡೋದಕ್ಕೆ ಪಾರಂಪರಿಕ ಕೌಶಲ್ಯಗಳನ್ನ, ಈಗ ಪಾರಂಪರಿಕ ಕೌಶಲ್ಯಗಳು ಅಂತಂದ್ರೆ ಇವಾಗೆಲ್ಲ ನಮ್ದೆಲ್ಲ ಒಂದು ಸಮುದಾಯಗಳು ಒಬ್ಬೊಬ್ಬರದು ಒಂದೊಂದು ಪಾರಂಪರಿಕ ವೃತ್ತಿಗಳಿದ್ದಾವೆ. ಆ ವೃತ್ತಿಗಳು ಈಗಿನ ಒಂದು ಕಾಲಘಟ್ಟದಲ್ಲಿ ಎಲ್ಲ ನಶಿಸಿ ಹೋಗ್ತಾ ಇದ್ದಾವೆ. ಅದನ್ನ ಮತ್ತೆ ಪುನಶ್ಚೇತನಗೊಳಿಸೋದಕ್ಕೆ, ಆ ಯುವಕರಿಗೆ ಬೆಂಬಲ ಕೊಡೋದಕ್ಕೆ ಒಂದು ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಸ್ವಯಂ ಉದ್ಯೋಗ ಯೋಜನೆ ಅಂತ ಅಂದ್ಬಿಟ್ಟು ಒಂದು ಉಪನಾಮಕರಣ ಮಾಡಿ ಈ ಅಲೆಮಾರಿಗಳಿಗೆ ಪರ್ಟಿಕ್ಯುಲರ್ ಆಗಿ ಒಂದು 10 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ನೀಡಬೇಕು.